ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ನಗರದ ಕುಡಿಯುವ ನೀರಿನ ಕೊರತೆಯಾಗದಂತೆ ರಾಂಪೂರು, ದೇವಸೂಗೂರು, ಜಾಕೆವೆಲ್ ಬಳಿ ಕೆರೆ ನಿರ್ಮಾಣಕ್ಕೆ ಚಿಂತನೆ. ಎನ್ಎಸ್ ಬಸವರಾಜ್. ರಾಂಪೂರು ಕೆರೆಗೆ ಸಚಿವ ಎನ್ಎಸ್ ಬಸವರಾಜ್, ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಜೆಸ್ಕಾಂ ಅಧಿಕಾರಿಗಳ ತರಾಟೆ. ಸಮರ್ಪಕ ನೀರು ಪೂರೈಕೆಗೆ ಸೂಚನೆ. ನಗರದ ಕುಡಿಯುವ ನೀರಿನ ಪೂರೈಕೆ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ಕ್ರಮ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕಾಂತರಾಜ್ ವರದಿ ಬಹಿರಂಗಪಡಿಸಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ನೀಡಲಿ. ಕೆ ಶಾಂತಪ್ಪ ಆಗ್ರಹ. ಅಲೆಮಾರಿ ಸಮುದಾಯಗಳಿಗೆ ನಗರದಲ್ಲಿ 10 ಎಕರೆ ಭೂಮಿ ಕಾಯ್ದಿರಿಸಲು ರಂಗಮುನಿದಾಸ್ ಆಗ್ರಹ. ಮಾನವ ಹಕ್ಕುಗಳ ದಿನಾಚರಣೆ. ಕಾನೂನಿನ ತಿಳುವಳಿಕೆಯಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ. ನ್ಯಾಯಾಧೀಶ ಸಾತ್ವಿಕ್. ಬುದ್ಧ ಪ್ರಿಯ ಶಾಲೆಯ 7ನೇ ವಾರ್ಷಿಕೋತ್ಸವ ಸಮಾರಂಭ. ವಾರ್ತೆಗಳ ವಿವರ. ನಗರದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ರಾಂಪೂರು ಬಳಿ ಇರುವ 10 ಎಕರೆಯಲ್ಲಿರುವ ಕೆರೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಗುರುತ್ವಾಕರ್ಷಣೆ ಗ್ರಾವಿಟಿ ಮೂಲಕ ಕೆರೆ ತುಂಬಿಸಲು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬಸವರಾಜ್ ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಂಪೂರು ಕೆರೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ರಾಯಚೂರು ನಗರದಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಜನರಿಗೆ ಹೆಚ್ಚಿನ ಕುಡಿಯುವ ನೀರಿನ ಅಗತ್ಯತೆ ಇದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕೆರೆ ಅಭಿವೃದ್ಧಿಗೆ ಹಾಗೂ ಗ್ರಾವಿಟಿ ಮೂಲಕ ಕೆರೆಯನ್ನು ತುಂಬಿಸಲು ಯೋಜನೆಯನ್ನು ಸಿದ್ಧಪಡಿಸಬೇಕು ಎಂದು ಸೂಚನೆ ನೀಡಿದರು. ರಾಂಪೂರು ಕೆರೆ ಅಭಿವೃದ್ಧಿಯಾಗುವುದರಿಂದ ಮಂತ್ರಾಲಯ ರಸ್ತೆ, ಆಶಾಪುರ್ ರಸ್ತೆ ಸೇರಿದಂತೆ ಕೆರೆ ವ್ಯಾಪ್ತಿಗೆ ಬರುವ 13 ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಬಹುದು. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆರೆ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಅನುದಾನವಿದ್ದು ಆರ್ಡಿಎದಿಂದ 5 ಕೋಟಿ ರೂಪಾಯಿಗಳನ್ನು ಕೆರೆ ಅಭಿವೃದ್ಧಿಗೆ ಬಳಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು. ಕೆರೆ ಅಭಿವೃದ್ಧಿಗೆ ಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದರು. ರಾಂಪೂರು ಕೆರೆ ಮಾತ್ರವಲ್ಲದೆ ದೇವಸೂಗೂರಿನ ಜಾಕೆವೆಲ್ ಬಳಿ ಮತ್ತಷ್ಟು ಭೂಮಿ ಸ್ವಾಧೀನಪಡಿಸಿಕೊಂಡು ಕೆರೆ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಲಾಗುವುದು. ಜನರಿಗೆ ಕುಡಿಯುವ ನೀರಿನ ಕೊರತೆಯಾಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ಎಲ್ಲ ಕಡೆ ವ್ಯಾಪಾರ ಅಲ್ಲೊಂದು ಪೂರೈಕೆ ಸಿಗ್ತದೆ. 11 ಗಂಟೆ ಬರ್ತಾರೆ. ನೀವು ಮಾತಾಡ್ತಾರೆ ಏನಪ್ಪ ನಿಮಗೆಲ್ಲ ಬೆಂಗಳೂರಿನ ಕರೆಸಿಲ್ಲ, ನಿಮಗೆಲ್ಲ ಮೀಟಿಂಗ್ಗಳು ಮಾಡಿದ್ರಿ. ಹೇಳಿದ್ರಿ ನೀವು ಯಾವಾಗನ್ನ ಮೀಟಿಂಗ್ ಬಂದಿಲ್ಲಪ್ಪ? ನೀನು ಹೇಳಿದೆ ಯಾವಾಗನ್ನ ಈ ಪ್ರಾಬ್ಲಮ್ ಅಂತೇಳಿ? ಮಾನ್ಯ ಅಂತೇಳಿ ಎಕ್ಸ್ಪ್ರೆಸ್ ಲೈನ್ ಹಾಕ್ಸಿದ್ವಿ 1 ತಿಂಗಳಲ್ಲಿ. ದೇವಸ್ಥೂರು ಅದು ಚಿಕ್ಕಸೂರು ಸೇಮ್ ಪ್ರಾಬ್ಲಮ್ ಸರ್. ಇದು ಪ್ರಾಬ್ಲಮ್ ಎಕ್ಸ್ಪ್ರೆಸ್ ಲೈನ್ ಇಲ್ಲ. ಅಲ್ಲಿ ಜವಾಬ್ದಾರಿ ಅದಕ್ಕಿನ್ನು ಇಂಡಸ್ಟ್ರಿ ಅವ್ರು ಕೊಟ್ಕೊಂಡಿದ್ರು ಎಕ್ಸ್ಪ್ರೆಸ್ ಲೈನ್ ಕೂಡ ಅಲ್ಲಿ ಎಲ್ಲ ಕಟ್ ಮಾಡಿ ಯಾಕೆ ಹೇಳಿಲ್ಲ? ಅವತ್ತೆಲ್ಲ ಮೀಟಿಂಗ್ ಆಯ್ತಲ್ಲ, ಇಡಿ ಸೆಕ್ರೆಟರಿ ಇದ್ರು, ನಿಮ್ಮ ಡಿ ಸಿ ನಮ್ಮ ಡಿ ಸಿ ಅವರು ಇದ್ರು, ಎಲ್ಲರೂ ಇದ್ವಿ ಸರ್. ಇವ್ರದ್ದು ಪ್ರಾಬ್ಲಮ್ ಏನು ಸರ್, ಇವರು ಟೆಂಡರ್ ಮಾಡಂಗಿದ್ರೆ ಅವ್ರೊಂದು ಎಸ್ಟಿಮೇಟ್ ಕೊಡ್ತಾರೆ, ಅವ್ರು ಟೆಂಡರ್ ಮಾಡಂಗಿದ್ರೆ ಅವ್ರು ಬೇರೆ ಎಸ್ಟಿಮೇಟ್ ಮಾಡೋದು. ಸುಮ್ಮನೆ ಅವ್ರಿಗೆ ಕೊಟ್ಟು ಬಿಟ್ರೆ ಆಯ್ತಪ್ಪ. ಅವ್ರ ತಲೆ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ನೀವು ಯಾಕಂತೆ ಎಲ್ಲಿ ನಿಮ್ಗೆ ಎಕ್ಸ್ಪರ್ಟ್ ಇರಿ ಅಲ್ಲಿ ನೀವು ಮಾಡ್ರಿ. ನೀವು ಎಕ್ಸ್ಪರ್ಟ್ ಇರ್ಲಾರ್ದಲ್ಲಿ ಯಾಕೆ ತಲೆ ಕೆಡಿಸ್ಕೊಂಡು ಹೋಗ್ತಾರೆ? ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರಿಗೆ ಒಪ್ಪಿಸಿಬಿಡೋದು ಕಿರಿಕಿರಿಲ್ಲ. ಆಯ್ತು, ಟ್ರೈ ಮಾಡಿದ್ರೆ ಆಗಿಲ್ಲ, ಅವ್ರಿಗೆ ಬಿಟ್ಟು ಬಿಡ್ಬೇಕಲ್ಲ. ಇಲ್ಲ ಡಿ ಸಿ ಅವ್ರ ಗಮನಕ್ಕೆ ತರಬೇಕಲ್ಲ. ಹಿಂಗೆ ಐತೆ ಸರ್, ಇದರಿಂದ ಇಂಟ್ರಪ್ಷನ್ ಆಗ್ತದೆ ಕರೆಕ್ಟ್ ಅಂತೇಳಿ. 24 hours ಕರೆಂಟ್ ಇದ್ದರೆ ಪ್ರಾಬ್ಲಮ್ ಅದ. ನೀವು ಕರೆಂಟ್ ಬಂದಾಯ್ತು ಅಂತ ಹೇಳಿ ನೀವು ಬಂದ್ ಮಾಡಿದ್ರೆ
ಅವ್ರು ಡೈಲಿ ಮೇಂಟೆನೆನ್ಸ್ ಬಂದ್ ಮಾಡ್ತಾರೆ, ಎಲ್ಲ ಕಡೆ ಲೈನ್ಗಳು ನಡೀತಾ ಇದಾವೆ, ಅಂಡರ್ಗ್ರೌಂಡ್ ಆಗ್ತಾ ಈಗ ಇದೆ. ಎಷ್ಟೊತ್ತು ಆಯ್ತು ಕೇಳ್ರಿ ಸರ್, ಈಗ ಎಷ್ಟೊತ್ತು ಆಯ್ತು ಕರೆಂಟ್? ಈಗ ನಾವು ಬಂದಾಗ್ಲಿಂದಂತೂ ಸೌಂಡ್ ಬಂದಿಲ್ಲ. 2 ತಾಸಿಗೆ ಮಿನಿಮಮ್ ಒಂದೂವರೆ ವಾರ್ಡ್ ಇವತ್ತು ಅದಕ್ಕೆ ಗೊಳಾಡಕತ್ತಿದ್ರು ಮುಂಜಾನೆ ಫೋನ್ಗಳು ನಮ್ಮ ನೀರಿಂದ ಇದ್ರ ಸಲುವಾಗಿ ಬಂದಿದ್ದಕ್ಕೆ ಅವರೇ ಫೋನ್ ಬಂದು ನಮಗೆ ನೀರಿಲ್ಲ ಅಂತ ಬಂದು ಅವತ್ತೆಲ್ಲ ಕರೆಂಟು ಅಜಯ್ ಹೇಳಿದ್ರು, ಎಲ್ಲ ಕುಂದಿಸಿ ತಾಸುಗಟ್ಟಲೆ ಮೀಟಿಂಗ್ ಮಾಡಿ ನಾನು ಚಾಂಬರ್ನಲ್ಲಿ ಏನೇನು ಪ್ರಾಬ್ಲಮ್ ಅದೇ ನೀರನ್ನು ಫಸ್ಟ್ ಅದು ಮುಗಿಸ್ಬೇಕು. ಪವರ್ ಟ್ಯಾಂಕ್ಸು 18 ಟ್ಯಾಂಕ್ ಕಟ್ಟಿ ಹಂಗೆ ಬಿಟ್ಟಿದ್ರು ವರ್ಷಗಟ್ಟಲೆ ಕನೆಕ್ಷನ್ ಇರೋದಂಗೆ. ಏನು ಜನರ ಜೊತೆಯಲ್ಲಿ ಆಟ ಆಡಿದ್ರೆ ತರಾಟೆ ವಿದ್ಯುತ್ ಇಲ್ಲವೆಂದು ಸರಬರಾಜು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಬೇಜವಾಬ್ದಾರಿತನ ಸರಿಯಲ್ಲ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅವರಿಂದು ನಗರದ ರಾಂಪೂರು ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಸರಬರಾಜಿನಲ್ಲಿ ನಗರದಲ್ಲಿ ವ್ಯತ್ಯಯ ಕಂಡುಬರುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಪಾಲಿಕೆ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಸಮಸ್ಯೆಯಾಗಿದೆ ಎಂದು ಸುಮ್ಮನೆ ಕೂರುವುದಲ್ಲ, ಸಮಸ್ಯೆಯನ್ನು ಸರಿಪಡಿಸಲು ಮುಂದಾಗಬೇಕು ಎಂದು ಗದರಿಸಿದರು. 24 ಗಂಟೆ ವಿದ್ಯುತ್ ಲೈನ್ ಇದ್ದರೂ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ ಎಂದರೆ ಏನರ್ಥ ಎಂದು ಜೆಸ್ಕಾಂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜಾಸ್ತಿ ಯೂಸ್ ಮಾಡ್ತಾರೆ, ಜಾಸ್ತಿ ಆಗಿದೆ 45 ಡೇಸ್ 50 ಡೇಸ್ಗೆ ಆಗ್ತದೆ. ಇದು ಬರ್ತಾ ಇದನ್ನು ರಿಡ್ಯೂಸ್ ಆಗಿಬಿಡ್ತಾರೆ. ಎವ್ರಿ 10 ಡೇಸ್ ತುಂಬಬೇಕಂತ ಪರಿಸ್ಥಿತಿ ಬರ್ತದೆ. ಈಗಲೇ ನಾವು ಪ್ಲ್ಯಾನ್ ಮಾಡಿ ಲ್ಯಾಂಡ್ ಲ್ಯಾಂಡ್ ಇದ್ದರೆ ಅದನ್ನು ನಾವು ರೆಡಿ ಮಾಡಿ ಮಾಡ್ಬೇಕು. ಇಲ್ಲದೆ ಹೊಸ ಲ್ಯಾಂಡ್ ತಗೊಂಡು ಮಾಡೋ ಕಾಲಕ್ಕೆ ಗ್ರಾವಿಟಿ ಮೇಲೆ ಬರೋಂಗೆ ಇದ್ದರೆ NRPC ಆ ವ್ಯವಸ್ಥೆ ಲೆಕ್ಕ ಸ್ಮಾಲ್ ನಡ್ಕೋಬೇಕು. ನೀವು NRPC ತೊಗೊಂಡ್ರೆ ಕೃಷ್ಣ ವಾಟರ್ ಇರ್ತದೆ, ಎರಡು ಮಾಡ್ಬೋದು. ಔಟ್ಲೆಟ್ ಓಪನ್ ಮಾಡಿದ ಕೂಡಲೇ ಇದು ಮಾಡ್ಬೋದು. ಎಷ್ಟು ಎಕರೆ ಇದೆ ನೋಡಿ ಸರ್, ಇಟ್ ವಿಲ್ ಬಿ ದ ಈಸಿಯರ್ ಮೆಥಡ್. ನಮ್ಮ ಲ್ಯಾಂಡ್ ಇತ್ತು ಅಂದರೆ ಈಸಿಯರ್ ಮೆಥಡ್. ಅಲ್ಲಿ ಕೆನಾಲ್, ಹೊಸ ಕೆನಾಲ್ ಮಾಡಿ ನಾವು ಕೊಡೋದ್ರ ಒಂದು ಇದರಲ್ಲಿಂದ ಸರ್ ನಮ್ಗೆ ಏನೇನೋ KPCಗೆ ನಮ್ಗೆ 8 TMC ವಾಟರ್ ಬರ್ತದೆ. ನಮ್ಮ ಅಲೊಕೇಶನ್ ಇದೆ ಇಲ್ಲಿ ನಮ್ಮ ಕೃಷ್ಣ ರಿವರ್ಗೆ. ಸೊ ಆಲ್ವೇಸ್ ವಾಟರ್ ವಿಲ್ ಬಿ ದೇರ್. ಈಗ NRPC ಅಂದರೆ ದಿಸ್ ಇಸ್ ದ ಟೇಲ್ ಎಂಡ್ ಪಾರ್ಟ್. ಇಲ್ಲಿ ಯಾವಾಗ ನೀರು ಬರ್ತಾವೋ ನಾವು ಡ್ಯಾಮ್ ಹೈಟ್ ಮಾಡಿದಾಗ ಮಾತ್ರ ಆ ಕೆನಾಲಿಗೆ ನೀರು ಬರ್ತದೆ ಸರ್. ಅಲ್ಲಿ ತನಕ ಈ ಕೆನಾಲಿಗೆ ನೀರು ಬರಲ್ಲ. ನಾವು ಅಲ್ಲೇ ಬೇಕಿದ್ರೆ ರಿಸರ್ವರ್ ಮಾಡಿದರೆ ನಮ್ಗೆ ಒಂದು 50 ಎಕರೆ ಮಾಡಿಬಿಟ್ರೆ ಒಂದೊಂದು 2-2 ಈಗಾಗಲೇ ಪಾಲಿಕೆಯ ಅಧಿಕಾರಿಗಳು ಬೆಂಗಳೂರಿನ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಆಗ ಇಲ್ಲಿರುವ ಸಮಸ್ಯೆಗಳನ್ನು ಹೇಳಲು ನಿಮಗೇನು ತೊಂದರೆಯಾಗಿತ್ತು? ಅದಲ್ಲದೆ ಸಮಸ್ಯೆಗಳ ಕುರಿತು DC ಗಮನಕ್ಕೂ ತಂದಿಲ್ಲ. ನಿಮ್ಮಷ್ಟಕ್ಕೆ ನೀವು ನೀರು ಪೂರೈಕೆ ಮಾಡಿ ಬಂದ್ ಮಾಡಿದರೆ ಹೇಗೆ? ನಿಮ್ಮಲ್ಲಿ ಬೇಜವಾಬ್ದಾರಿತನ ಅತಿಯಾಗಿದೆ. ನಗರದಲ್ಲಿ 18 ನೀರಿನ ಟ್ಯಾಂಕ್ ನಿರ್ಮಿಸಿ ನೀರಿಲ್ಲದೆ ಸುಮ್ಮನೆ ಬಿಡಲಾಗಿದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಎಂದು ಆಕ್ರೋಶಗೊಂಡರು. ನಗರದ ಜನರಿಗೆ ಅಗತ್ಯ ನೀರು ಪೂರೈಕೆಗೆ ಬೇಕಾದ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಕುಡಿಯುವ ನೀರಿನ ಸರಬರಾಜಿಗೆ ವಿದ್ಯುತ್ ಕೊರತೆಯಾಗದಂತೆ ಗಮನ ಹರಿಸದೆ ಇರುವ ಕುರಿತು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ಅವರಿಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಜಿಲ್ಲಾಧಿಕಾರಿ ಆಯುಕ್ತರೊಂದಿಗೆ ನಗರದ ರಾಂಪೂರು ಕೆರೆಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರಕ್ಕೆ ನೀರು ಸರಬರಾಜು ಮಾಡಲು ವಿದ್ಯುತ್ ಸಮಸ್ಯೆ ಇದ್ದು ಎಕ್ಸ್‌ಪ್ರೆಸ್ ಲೈನ್ ಅಳವಡಿಸಲು ನಡೆದ ಕಾಮಗಾರಿಯು ಬಾಕಿ ಉಳಿದಿತ್ತು. ಈ ಬಗ್ಗೆ ಜೆಸ್ಕಾಂ ಮತ್ತು ಪಾಲಿಕೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ಮುಂದಿನ 1.5 ತಿಂಗಳಿನಲ್ಲಿ ವಿದ್ಯುತ್ ಎಕ್ಸ್‌ಪ್ರೆಸ್ ಲೈನ್ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬರುವಂಥ ದಿನಗಳಲ್ಲಿ, ಬರುವಂಥ ವರ್ಷಗಳಲ್ಲಿ ಸಿಟಿ ಎಕ್ಸ್ಪ್ಯಾನ್ಷನ್ ಆಗ್ತಿರೋದು, ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಫ್ಯೂಚರ್ಗೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ಶಾಸಕರು ನಾವು ಮಾತಾಡಿ ಜಿಲ್ಲಾಧಿಕಾರಿಗಳು, ಕಮಿಷನರ್ ಕರೆಸಿದ್ವಿ. ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ ಬಂದಿದ್ದಾರೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ನಾವು ಈಗ NRPC ಮತ್ತು TLBC ಎರಡು ಇದೆ. ಈಗ TLBCಲಿಂದ ಮಾಡಿ ಪಂಪ್ ಮಾಡ್ತಾಯಿದ್ವಿ. ಈಗ NRPC ಸಹಿತ ಮುಂದೆ ನೀರು ಬರ್ತದೆ ಈ ಕೆನಾಲ್ದು. ಹಾಗಾಗಿ ಗ್ರಾವಿಟಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಅಂದರೆ ಇದ್ದು ಕೆರೆ ಪಕ್ಕದ ಏನೇನು 10 ಎಕರೆ ಕೆರೆ ಇದೆ ಅಂತ ಹೇಳ್ತಾರೆ, ಅದನ್ನು ವೆರಿಫೈ ಮಾಡಿ ಗ್ರಾವಿಟಿ ಮೇಲೆ ನೀರು ತುಂಬಿದ್ರೆ ನಮಗೆ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ. ಆ 10 ಎಕರೆ ಕೆರೆದು ಭದ್ರವಾಗಿ ಮಾಡಬೇಕು. ಇನ್ನು ಲೆಫ್ಟ್ ಓವರ್ ಏರಿಯಾ ಇನ್ನೊಂದು 10-11 ಎಕರೆ ಇದೆ ಅಂತಾರೆ, ಅದನ್ನು ಸರ್ವೆ ಮಾಡಿ
ಅದು ನಮ್ಮ ಸರ್ಕಾರದಿದ್ದರೆ ಅದರಲ್ಲಿ ಜೊತೆ ಇನ್ನೊಂದು ಕೆರೆ ಮಾಡಿ ಒಟ್ಟಿಗೆ ಇದನ್ನು ಸ್ಟ್ರೆಂಥನ್ ಮಾಡಬೇಕು. ಈ ಭಾಗದ್ದು ಮಾಡಿದರೆ ಈ ಭಾಗದ ಒಂದು 12 ವಾರ್ಡ್ಗಳಿಗೆ ನೀರು ಅನುಕೂಲ ಆಗುತ್ತೆ. ತುಂಗಭದ್ರಾ ಮತ್ತು ಕೃಷ್ಣಾ ನೀರು ಎರಡು ಇರ್ತಾವೆ ಎಂಬ ಉದ್ದೇಶಕ್ಕೆ ಪ್ರಿಲಿಮಿನರಿ ನೋಡೋಣ ಅಂತೇಳಿ ಬಂದಿದ್ದೀವಿ ಎಲ್ಲರೂ. ನೋಡಿದ್ರಿ ಸರ್ ಇಲ್ಲಿ ನೋಡಿದ್ವಿ ಅಂದರೆ ಸಮಸ್ಯೆಗಳಿದೆ. ಈಗ ನೋಡಿದ್ವಲ್ಲ, ಈ ಕರೆಂಟ್ ಬಂದಾಗ್ಯದ. ಎಕ್ಸ್ಪ್ರೆಸ್ ಲೈನ್ ಯಾವಾಗಲೂ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅದು ಕಂಪ್ಲೀಟ್ ಆಗಿಲ್ಲ. ಈಗ ಅವರು ಜಸ್ಕಾಮ್ನ ಹತ್ರ ಮಾತಾಡಿದ್ವಿ, ಇವ್ರ ಹತ್ರ ಮಾತಾಡಿದ್ವಿ. ಹೊಸ ಕಮಿಷನರ್ ಬಂದರೆ ಡಿ ಸಿ ಅವ್ರ ಗಮನಕ್ಕೆ ಬಂತು. ತಕ್ಷಣ ಅದನ್ನು ಮಾಡಿ ವಿತಿನ್ 1-1.5 ತಿಂಗಳಲ್ಲಿ ಆ ಟೆಂಡರ್ ಮೇಂಟೈನ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಫಸ್ಟ್ ಯಾಕಂದ್ರೆ ಈಗ ನೋಡಿ ಕರೆಂಟ್ ಇಲ್ಲ ಅಂದರೆ ಈಗ 2 ತಾಸಿನಿಂದ ಬಂದಾಗಿದೆ. ಅದು ಇಂಟ್ರಪ್ಷನ್ ಆಗಬಾರ್ದು ಎಂಬುದೇ ಎಕ್ಸ್ಪ್ರೆಸ್ ಲೈನ್ ಹಾಕೋದು ಎಲ್ಲ ಕಡೆ ಕೊಡಿ. ಅದನ್ನು ನಾವು ಪೂರೈಸಬೇಕಾಗಿದ್ದು ಆ ವಿಷಯ ಗಮನಕ್ಕೆ ಬಂತು. ಎರಡನೇದಾಗಿ ಆ ಫಿಲ್ಟ್ರೇಷನ್ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದು ಐತಿ. ಅವೆರಡು ಕೋಆರ್ಡಿನೇಟ್ ಆಗಲಿಲ್ಲ. ಬೇಕಾಗಿರ್ತಕ್ಕಂಥ ನೀರು ಪಂಪ್ ಮಾಡಿರ್ತಕ್ಕಂಥ ಪೂರ್ತಿ ನೀರಿಗೆ ಅಲ್ಲಿ ಫಿಲ್ಟ್ರೇಷನ್ ಆಗ್ತಾಯಿಲ್ಲ. ಹಾಗಾಗಿ ಸಪ್ಲೈ ಕಡಿಮೆ ಆಗ್ತಾಯಿದೆ. ಸೊ ಅದನ್ನು ಸೆಟ್ರೇಟ್ ಮಾಡಬೇಕು. ಅದಕ್ಕೆ ಏನು ಮಿಷನರಿ ಬೇಕು ಏನು ಬೇಕು ಅದನ್ನು ಸರ್ವೆ ಮಾಡಿದರೆ ಎಸ್ಟಿಮೇಟ್ ರೆಡಿ ಮಾಡಲಿಕ್ಕೆ ಈ ಕೆಳಗೆ ಕುಡಿಯುವ ನೀರನ್ನು ಶುದ್ಧೀಕರಿಸುವ ಕಾರ್ಯ ಸರಿಯಾಗಿ ಆಗುತ್ತಿಲ್ಲ ಎಂಬ ವಿಚಾರ ಗಮನಕ್ಕೆ ಬಂದಿದೆ. ಶುದ್ಧೀಕರಣ ಪ್ರಕ್ರಿಯೆ ನಿಧಾನವಾಗುತ್ತಿರುವುದರಿಂದ ನಗರಕ್ಕೆ ನೀರು ಸರಬರಾಜು ಸರಿಯಾಗಿ ಆಗುತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶುದ್ಧೀಕರಣ ಕಾರ್ಯಕ್ಕೆ ಬೇಕಾದ ಅಗತ್ಯ ಯಂತ್ರೋಪಕರಣಗಳ ಬಗ್ಗೆ ಅಂದಾಜು ಪಟ್ಟಿ ತಯಾರಿಸಲು ಸೂಚಿಸಲಾಗಿದೆ. ಇದರ ಜೊತೆಗೆ ಸಣ್ಣ ಕೆರೆಯು ಅನುಪಯುಕ್ತವಾಗಿದ್ದು ಸಣ್ಣ ಕೆರೆಯನ್ನು ಮರುಬಳಕೆ ಮಾಡಲು ತಾಂತ್ರಿಕ ಸಲಹೆ ಪಡೆದು ಅದಕ್ಕೆ ಕಾಂಕ್ರೀಟ್ ಕೋಟಿಂಗ್ ಮಾಡಿಸಲು ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಒಟ್ಟಾರೆಯಾಗಿ ಕೃಷ್ಣಾ ಮತ್ತು ತುಂಗಭದ್ರಾದಿಂದ ಕೆರೆಗೆ ನೀರು ತುಂಬಿಸಿ ನಗರದ ಜನರಿಗೆ ಸರಿಯಾಗಿ ನೀರಿನ ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು. ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಒಟ್ಟಾರೆ ನಮ್ಗೆ ಆ ಕಡೆ ಕೃಷ್ಣಾದಿಂದ ಆಲ್ರೆಡಿ ಸಿಸ್ಟಮ್ ಐತಿ. ಇಲ್ಲಿ ಲೆಫ್ಟ್ ಬ್ಯಾಂಕ್ ಪಂಪಿಂಗ್ ಸಿಸ್ಟಮ್ ಐತಿ. ಪ್ಲಸ್ ಈ NRBC ನೀರು ಬಂದಾಗ ಎರಡು ಸೇರಿ ಇಲ್ಲಿ ಈ ಪೋರ್ಷನ್ ನಾವು ಸ್ಟ್ರೆಂಥನ್ ಮಾಡಿದರೆ ಒಂದು 12 ವಾರ್ಡಿಗೆ ತೊಂದರೆ ಇಲ್ಲದಂಗೆ ಆಗ್ತದೆ. ಮತ್ತು ಇನ್ ಜನರಲ್ ಆಗಿ ನಮ್ಮ ಕಾರ್ಪೊರೇಷನ್ 18 ವಾರ್ಡ್ ನಗರಸಭೆಯಲ್ಲಿ ಸಭೆ ಇಲ್ಲ ಅಂತಲೇ ಈಗ ಮಾತಾಡ್ತಾ ಇದ್ವಿ. ಅದರ ತಕ್ಷಣ ಕ್ರಮ ತಗೊಳ್ಬೇಕು ಅಂತೇಳಿ ಈಗ DC ಅವರು ಹೇಳಿದ್ದಾರೆ. ಮಾಡಿ ದುಡ್ಡು ಐತಿ ಎಲ್ಲ ಐತಿ ಮಾಡಿ ಅಡ್ಜಸ್ಟ್ ಮಾಡಬೇಕು. ಫಿಲ್ಟ್ರೇಷನ್ ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು, ಎರಡೂ ಕೋಆರ್ಡಿನೇಟ್ ಮಾಡಬೇಕು. ಪಂಪ್ ಮಾಡೋದು ಮತ್ತು ಫಿಲ್ಟ್ರೇಷನ್ ಸಹಿತ ಅಷ್ಟೇ ಕೆಪಾಸಿಟಿ ಇದ್ದರೆ ಮಾತ್ರ ಬರ್ತದೆ. ಅದನ್ನೆರಡೂ ಸರಿಪಡಿಸ್ಬೇಕು. ಮತ್ತು ಮೂರನೇದಾಗಿ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ 60 ದಿವಸಕ್ಕೆ ಬರ್ತಿತ್ತು ಮೊದಲು 2 ಕೆರೆ, 60 ಈಗ 45 ದಿವಸ ಅಂತ ಹೇಳ್ತಾರೆ ಕಾರ್ಪೊರೇಟ್. ಈಗ ಹೋಗ್ತಾ ಜಾಸ್ತಿ ನಾವು ಕನ್ಸಂಪ್ಷನ್ ಆದಂಗೆಲ್ಲ ಆ ಟೈಮ್ ಕಡಿಮೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಈಗ 2 ಕೆರೆ ಸ್ವಚ್ಛ ಮಾಡಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ ಅದ್ರಂಗೆ ಇಲ್ಲಿ ಲ್ಯಾಂಡ್ ಹೊಸ ಕೆರೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಆ ದಿಶೆಯಲ್ಲಿ ಬಂದಿದೆ. ಹೇಳಿದ್ರು ಈ ಲ್ಯಾಬ್ ಇಲ್ಲಿಂದ ಕಳಿಸಿ ಅಲ್ಲಿ ಲ್ಯಾಬ್ ವರ್ಕ್ ಮಾಡ್ತಾ ಇದೆ. ಅಲ್ಲಿ ಸ್ಯಾಂಪಲ್ಸ್ ಮಾಡ್ತಾ ಇದ್ದಾರೆ. ನೀರು ಹೋಗೋದ್ರೆ ತಕ್ಷಣ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ಪ್ರಾಬ್ಲಮ್ ಆದ್ರೆ ಈಗಲೂ ಟೆಸ್ಟಿಂಗ್ ಟೆಸ್ಟಿಂಗ್ ಇಲ್ಲೇ ಮಾಡ್ಬೇಕಂಬುದು ಐತಿ. ಇಲ್ಲಿ ಲ್ಯಾಬೊರೇಟರಿ ಐತಿ, ಇಲ್ಲಿಂದ ಅಲ್ಲಿ ಕಳಿಸಿ ಮಾಡ್ತಾರೆ. ರೆಗ್ಯುಲರ್ ರಿಪೋರ್ಟ್ಸ್ ಎಲ್ಲ ಇದಾವೆ ಅವ್ರ ಹತ್ರ. ಆ ರೀತಿ ತೊಂದರೆ ಆಗಲಾರ್ದಲ್ಲಿ ಜವಾಬ್ದಾರಿ ತಗೋಬೇಕಂತ ಅವ್ರಿಗೆ ಹೇಳ್ತಾ ಇದೀವಿ ಕಾರ್ಪೊರೇಷನ್. ಈಗ ಬಸ್ ನೀರಿಂದ ಈಗ ಇವರೆಲ್ಲ ಹೇಳ್ಬೇಕಾದ್ರೆ ಈ ಇದರಿಂದ ಬಸ್ ನೀರೇನು ಜಾಸ್ತಿ ಹೋಗ್ತಾ ಇಲ್ಲ. ನಾರ್ಮಲ್ ಅವ್ರಿಗೆ ಪರ್ಸೆಂಟೇಜ್ ಅಷ್ಟೇ ಹೋಗುತ್ತೆ. ಕೆಳಗಲ್ದು ಏನು ಕೆರೆ ಅದ ಈಗ ತುಂಬಿದ ಮೇಲೆ ಆ ಕೆರೆಗೆ ಹೋಗ್ತಾ ಇದ್ದೀವಿ ಗ್ರಾವಿಟಿ ಮೇಲೆ. ಆ ಕೆರೆಗಳಿಂದ ಆಗ್ತಾ ಇದ್ದರೆ ಬಂದ್ ಮಾಡಿರೋ ವಾಸನೆ ಬರ್ತಾ ಇದೆ. ಅದನ್ನು ಟೆಕ್ನಿಕಲಿ ನೋಡೋದು ಒಂದು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ ಕೆ ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಜಿ ತಿಮ್ಮಾರೆಡ್ಡಿ, ಹರಿಬಾಬು, ತಿಮ್ಮಪ್ಪ ನಾಯಕ್, ಅಮರೇಗೌಡ ಹಂಚಿನಾಳ ಸೇರಿದಂತೆ ಇತರರು ಇದ್ದರು. ನಗರಕ್ಕೆ 80% ನೀರು ಸಿಗುತ್ತಿದೆ. ಉಳಿದ ನೀರನ್ನು ಪೂರೈಸಲು ಈಗಾಗಲೇ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ರಾಯಚೂರಿನಲ್ಲಿ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆಯಾಗಲಿ ಅಥವಾ ಪೂರೈಕೆಯಲ್ಲಿ ವ್ಯತ್ಯಾಸವಾಗಲಿ ಗಂಭೀರವಾಗಿಲ್ಲ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ರಾಂಪುರ ಕೆರೆಗೆ ಭೇಟಿ ನೀಡಿದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಗಣೇಕಲ್ ಜಲಾಶಯದಿಂದ ರಾಯಚೂರು ನಗರಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ನಿಯಮಿತವಾಗಿ ನಡೆಯುತ್ತಿದೆ. ಆದರೆ ಕೆಲವು ಬಾರಿ ತಾಂತ್ರಿಕ ಸಮಸ್ಯೆಗಳಿಂದ ಮಾತ್ರ ಸರಬರಾಜಿನಲ್ಲಿ ವ್ಯತ್ಯಯ ಸಂಭವಿಸುತ್ತದೆ. ಅದಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು.
ಸಮರ್ಪಕ ಪೂರೈಕೆ ಬೇಕಾದ ಕ್ರಮಗಳ ಕುರಿತು ಮುನ್ನೆಚ್ಚರಿಕೆ ವಹಿಸಲಾಗುತ್ತಿದೆ ಎಂದರು. ಯಾವ ರೀತಿ ತೊಂದರೆಗಳು ಆಗ್ತಿದೆ ಆ ತರ ತೊಂದರೆಗಳು ನಮ್ಮಲ್ಲಿ ಆಗಿಲ್ಲ. ನಮಗೆ KPC RTPS ಏನು ನೀರು ಬರ್ತಾ ಇದೆ, ಅವ್ರಿಗೆ ಅಲೋಕೇಶನ್ ಇರೋಂಥ ನೀರು 24x365 ಡೇಸ್ ನಡೀತಾ ಇರ್ತದೆ. ಸೊ ಹಾಗಾಗಿ ನಮ್ಗೆ 75-80% ನಮಗೆ ನೀರು ಅಲ್ಲಿಂದನೇ ನಮಗೆ ಸಫಿಷಿಯೆಂಟ್ ಆಗ್ತದೆ. ಇನ್ನೊಂದು 20% ನೀರಿನಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಗಣೇಕಲ್ ಜಲಾಶಯಕ್ಕೆ ಲಿಫ್ಟ್ ಇರಿಗೇಷನ್ ಇದೆ, ಅಲ್ಲಿ ನಾವು ನೀರು ಸ್ಟೋರ್ ಮಾಡ್ಕೊಂಡಿರ್ತೇವೆ. ರಾಂಪುರ್ಗೆ ಅಲ್ಲಿಂದ ತಂದು ನಾವು ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಥ ಮ್ಯಾಕ್ಸಿಮಮ್ ತೊಂದರೆ, ಏನೋ ತೊಂದರೆ ಆದ್ರೆ ಒಂದಿನ 2 ದಿನ ಯಾವುದೋ ಒಂದು ಪಂಪ್ ಫೇಲ್ಯೂರು, ಯಾವುದೋ ಮೆಕ್ಯಾನಿಕಲ್ ಫೇಲ್ಯೂರ್ಲಿಂದ ಆಗಿರ್ಬೇಕು. ಅದು ಬಿಟ್ಟರೆ ಯಾವತ್ತೂ ರಾಯಚೂರಿಗೆ ಕುಡಿಯೋ ನೀರು ಆಗಿಲ್ಲ ಅಂತ ಹೇಳಿ ನಾನು ಭಾವಿಸಲ್ಲ. ಸರ್, ಈಗ ನೀರು ಖಾಲಿ ಆಗಿತ್ತು, ಇಲ್ಲಿವರೆಗೂ ರಾಂಪುರ ಕೆರೆ ಖಾಲಿ ಆಗಿತ್ತು, 3-4 ದಿನಗಳ ಕಾಲ ನೀರೇ ಬಂದಿಲ್ಲ. ಮತ್ತೆ ಪ್ರಾಬ್ಲಮ್ ಆಗಿಲ್ಲ ತಕ್ಷಣ ಅಲ್ಲಲ್ಲ, ರಾಂಪುರ ಕೆರೆ ಖಾಲಿ ಆಗಿರ್ಲಿಲ್ಲ, ಇನ್ನೂ ಇಲ್ಲ ಅದು ತಪ್ಪು. ಹಿಂದೆ ಅದು 1.1 ಮೀಟರ್ ಇಲ್ಲ, ಯಾಕಂದ್ರೆ ದಾರಿಯಲ್ಲಿ ರೈತರು ಇರ್ತಾರೆ, ಅವರು ಬೇಡಿಕೆಗಳು ಇರ್ತವೆ. ನಾವು 24x7 ನೀರು ಗಣೇಕಲ್ಲಿಂದ ತರಕ್ ಆಗೋದಿಲ್ಲ. ನಮಗೆ ಆದಂಥ ಅಲೋಕೇಶನ್ ಕುಡಿಯೋ ನೀರಿಗೆ ICC ಮೀಟಿಂಗ್ ಅಲ್ಲಿದೆ. ನಮಗೆ ಆದಂಥ ನೀರು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಗಣೇಕಲ್ ರಿಸರ್ವಾರಲ್ಲಿದೆ. ಅಲ್ಲಿಂದ ನೀರು ತರುವಂಥ ವ್ಯವಸ್ಥೆ ನಿಯಮಿತವಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಕಮಿಷನರ್ ಅವರು, ನಮ್ಮ ನಗರಸಭೆ ಕಮಿಷನರ್ ಅವರು ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮೊನ್ನೆನೂ ಯಾವುದೋ ಒಂದು 2 ದಿನ 3 ದಿನ ತೊಂದರೆ ಆಗಿದ್ರು ಅದು ಮೆಕ್ಯಾನಿಕಲ್ ಟೆಕ್ನಿಕಲ್ ಫೇಲ್ಯೂರ್ಲಿಂದ ಆಗಿರಬಹುದು ವಿನಃ ನೀರಿನ ಕೊರತೆಯಿಂದ ಅಲ್ಲ ಅಂತ ಹೇಳಿ ಬಯಸ್ತೀನಿ. ಈ ಫಿಲ್ಟರೇಷನ್ ಏನ್ ಸರ್, ಅವಾಗ ಒಂದು ಭರವಸೆ ಕೊಟ್ಟಿದ್ರು, ನಾನು ಅದನ್ನು ರೆಡಿ ಮಾಡಿಸ್ತೀನಿ ಅಂತ. 100% ನಗರಸಭೆಯಲ್ಲೂ ಕೂಡ ಬಜೆಟ್ ಕೂಡ ಮೀಸಲಿಟ್ಟಿದ್ರಿ ಸರ್. ಇಲ್ಲ, ನಿಮಗೆ ತಪ್ಪು ಮಾಹಿತಿ. ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜ್, ಜಿಲ್ಲಾಧಿಕಾರಿ K ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ನಗರಸಭೆ ಸದಸ್ಯ ಜಯಣ್ಣ, ಪ್ರಮುಖರಾದ K ಶಾಂತಪ್ಪ, ತಿಮ್ಮಾರೆಡ್ಡಿ, ನರಸಿಂಹಲು ಮಾಡಗಿರಿ, ರವೀಂದ್ರ ಜರದಾರ್, P ಯಲ್ಲಪ್ಪ, G ತಿಮ್ಮಾರೆಡ್ಡಿ ಸೇರಿದಂತೆ ಇತರರು ಇದ್ದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿ ವರದಿಯನ್ನು ಸರ್ಕಾರ ಬಹಿರಂಗಪಡಿಸಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ 13 ನಿಗಮಗಳಿಗೆ ಜನಸಂಖ್ಯೆ ಆಧಾರವಾಗಿ ಅನುದಾನ ಹಂಚಿಕೆ ಸರ್ಕಾರ ಮುಂದಾಗಬೇಕೆಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ K ಶಾಂತಪ್ಪ ಸರ್ಕಾರವನ್ನು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂತರಾಜ ನೇತೃತ್ವದ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ವರ್ಷಗಳೇ ಉರುಳಿವೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿಯು ಸಲ್ಲಿಕೆಯಾಗಿದೆ. ಸರ್ಕಾರ ವರದಿಯನ್ನು ಬಹಿರಂಗಪಡಿಸದೇ ಇರುವುದರಿಂದ ಸಾಮಾಜಿಕ ನ್ಯಾಯದ ವಂಚನೆಯಾಗುತ್ತಿದೆ ಎಂದರು. ಕಾಂತರಾಜ್ ವರದಿಯಲ್ಲಿ ಏನಿದೆ ಎಂಬುದನ್ನು ತಿಳಿಯದೆ ಕೆಲವರು ವಿರೋಧಿಸುತ್ತಿದ್ದಾರೆ. ಸರ್ಕಾರ ಮೊದಲ ವರದಿ ಬಹಿರಂಗಪಡಿಸಿದರೆ ಏನಿದೆ ಏನಿಲ್ಲ ಎಂಬಾದರೂ ತಿಳಿಯುತ್ತದೆ. ರಾಜ್ಯ ಸರ್ಕಾರ ಜಾರಿಗೊಳಿಸುವುದಾಗಿ ಹೇಳುತ್ತಲೇ ಇದೆ ಹೊರತು ಜಾರಿಗೆ ಮುಂದಾಗುತ್ತಿಲ್ಲ. ಕೂಡಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಬಹಿರಂಗಪಡಿಸಬೇಕೆಂದರು. ಕಾಂತರಾಜ್ ಆಯೋಗ ಅದಾದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮತ್ತೊಂದು ಸಲ ವರದಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದರು. ಇಲ್ಲಿವರೆಗೆ ಆಯೋಗ ಏನು ವರದಿ ಕೊಟ್ಟಿದೆ, ಅದರ ಸಾಧಕ ಬಾಧಕಗಳ ಅಂಕಿಅಂಶ, ಯಾವ್ಯಾವ ಸಮುದಾಯಗಳು ಎಷ್ಟು ಜನಸಂಖ್ಯೆ, ಯಾವ್ಯಾವ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಷ್ಟು ಹಿಂದಿದ್ದಾರೆ ಎನ್ನುವಂಥದ್ದು ಅಂಕಿ ಸಂಖ್ಯೆ ಇಲ್ಲಿವರೆಗೆ ಗೊತ್ತಾಗಿದೆ. ಸರ್ಕಾರ ಈ ಒಂದು ಅನೇಕ ಏನು ಸುರಕ್ಷಿತ ಮತ್ತು ಹಿಂದುಳಿದ ಸಮುದಾಯಗಳ ಒಂದು ಬೆಂಬಲದಿಂದ ಸರ್ಕಾರ ಬೇರೆ ಸಮುದಾಯಗಳು ಕೂಡ ಕೊಟ್ಟಿದ್ದರು. ಆದರೆ ಯಾವ ಸರ್ಕಾರ ರಚನೆ ಆಗಲಿಕ್ಕೆ ಸುಮಾರು 135-136 ಶಾಸಕರು ಗೆದ್ದರು. ಅದೇ ರೀತಿ ಮಾತು ಕೊಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನೆಚ್ಚಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಕಾಂತರಾಜ್ ಆಯೋಗ ವರದಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿದರು. ಈ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ, ಪತ್ರಿಕಾಗೋಷ್ಠಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಕೂಡ ಅನೇಕ ಸಭೆಯನ್ನು ಕೂಡ ಮಾಡಿದ್ದೀವಿ, ಮೊನ್ನೆ ಕೂಡ ಒಂದು ಸಭೆಯನ್ನು ಕೂಡ ಒತ್ತಾಯ ಮಾಡಿದ್ದೀವಿ. ಮುಂದಿನ ಈಗ ಕ್ಯಾಬಿನೆಟ್ ಇದರಲ್ಲಿ
ಆ ವಿಷಯ ಚರ್ಚೆ ಬರ್ತದೆ ಹಾಗೆ ಅಂತೇಳಿ ನಮಗೂ ಸುದ್ದಿ ಇದೆ. ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಲ್ಲಿ ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಪ್ರತ್ಯೇಕ ವಸತಿ ನಿಲಯ ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ಬೆಳವಣಿಗೆ ಸಹಕಾರಿಯಾಗಬೇಕೆಂದರು. ಹಿಂದುಳಿದ ಜಾತಿಯ 13 ಬೇರೆ ಬೇರೆ ಜಾತಿ ಜನಾಂಗಗಳ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರಗಳು ಸ್ಥಾಪಿಸಿವೆ. ಆದರೆ ಸರ್ಕಾರ ಅನುದಾನವೇ ನೀಡಿಲ್ಲ, ನೀಡಿದರೂ ಖರ್ಚು ಮಾಡುತ್ತಿಲ್ಲ. ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿ ಅನುದಾನವನ್ನು ಹಿಂದುಳಿದ ವರ್ಗಗಳ ನಿಗಮಕ್ಕೆ ನೀಡಬೇಕೆಂದು ಆಗ್ರಹಿಸಿದರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಂದುಳಿದ ವರ್ಗ ಜನರು ವಿಶ್ವಾಸವಿಟ್ಟು ಹೆಚ್ಚು ಸ್ಥಾನದಲ್ಲಿ ಆಯ್ಕೆಯಾಗಲು ಬೆಂಬಲಿಸಿದ್ದಾರೆ. ಅದೇ ಸಮುದಾಯಗಳ ಅಭಿವೃದ್ಧಿಯನ್ನು ಸರ್ಕಾರ ಮರೆತಿದೆ. ಕೂಡಲೇ ಸರಿಪಡಿಸಬೇಕು. ಇಲ್ಲದೆ ಹೋದಲ್ಲಿ ತಕ್ಕ ಉತ್ತರ ಕಾಂಗ್ರೆಸ್ಗೆ ಜನರು ನೀಡಲಿದ್ದಾರೆ ಎಂದರು. ಸುಮಾರು 25-30 13 ಅಭಿವೃದ್ಧಿಯ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳು ಮಾಡಿದ್ದಾರೆ. ಅನೇಕ ಅಂಬಿಗರ ಚೋಳೆ ಇರ್ಬೋದು, ನಿಗಮ ಇರ್ಬೋದು, ಬಂಡವಾಳ ಮಾರ್ಚಗಳು ಅನೇಕ ಸಮುದಾಯಗಳು ಬಿಡುಗಡೆ ಮಾಡಿದ್ದಾರೆ. ಅಂದರೆ ನಿಗಮಗಳು ಆಗಿದ್ದಾರೆ. ಕೆಲವೊಂದು 7-8 ವರ್ಷ ಆಯಿತು, ಕೆಲವೊಂದು 4-5 ವರ್ಷ ಆಗಿದೆ. ಅದು ಯಾವ ಯಾವ ಅಭಿವೃದ್ಧಿ ಆ ಸಮುದಾಯಗಳ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಅಥವಾ ಅವರು ಸಮಾಜಕ್ಕೆ ಮುಖ್ಯವಾಗಿ ಬರಲಿಕ್ಕೆ ಏನು ಅನುದಾನ ಕೊಡಬೇಕಾಗಿತ್ತು, ಅನುದಾನ ಘೋಷಣೆ ಮಾಡಿದ್ದೀರಿ ಬಜೆಟ್ನಲ್ಲಿ, ಅದು ಕೆಲವು ನಿಗಮಗಳಿಗೆ ಬಂದಿಲ್ಲ. ಈಗ ಉದಾಹರಣೆಗೆ ಕೆಲವೊಂದು ನಿಗಮಗಳು 5 ಕೋಟಿ, ನಮ್ದು ಅಂಬಿಗರ ಚೌಡ 5 ಕೋಟಿ 5 ಕೋಟಿ ಅನುದಾನ ಬಿಡುಗಡೆ ಆಗಿಲ್ಲ. ಇನ್ನು ಅನೇಕ ಸಮುದಾಯಗಳು ಅಭಿವೃದ್ಧಿ ನಿಗಮಗಳು ಇವೆಲ್ಲ ಸೇರಿ ಒಂದು 120, 111, 115 ಕೋಟಿ ಒಳಗಡೆ ಮಾತ್ರ ಇಟ್ಟಿರೋದು. ನಾವು ಮೊದಲಿಂದ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಹಿಂದುಳಿದ ವರ್ಗಗಳು ಅಥವಾ ಜಾತಿಗಳು ಸುಮಾರು 55-50% ಇರುವಂಥ ಈ ಸಮುದಾಯಗಳಿಗೆ ಈಗ ಎಲ್ಲ ಸೇರಿ ಅಭಿವೃದ್ಧಿ ನಿಗಮಗಳು ಒಂದು 110-115 ಕೋಟಿ ಇಟ್ಟಿದ್ದೀರಿ. ಈಗ ನಾವು ಬೇರೆ ಬೇರೆ ರೀತಿಯಲ್ಲಿ ಸಮುದಾಯಗಳು ಯಾವ ರೀತಿ ತಾವು ಘೋಷಣೆ ಮಾಡಿದ್ದೀರಿ, ಈ ಸಮುದಾಯಗಳಿಗೆ ಸುಮಾರು ಒಂದು 5,000 ಕೋಟಿ. ನ್ಯಾಯವಾದಿ ವೈ ಶ್ರೀಕಾಂತ್ ರಾವ್ ಮಾತನಾಡಿ, ಕಾಂತರಾಜ್ ಆಯೋಗ ವರದಿ ಜಾರಿಯಲ್ಲಿ ಸರ್ಕಾರ ಮೀನಮೇಷ ಮಾಡುತ್ತಿದೆ. ಸರ್ಕಾರಗಳ ಬಳಿ ಕಾಂತರಾಜ್ ಆಯೋಗದೊಂದಿಗೆ ಜಯಪ್ರಕಾಶ್ ಹೆಗಡೆಯವರು ಪೂರ್ಣಗೊಳಿಸಿರುವ ವರದಿ ಇದೆ. ಆದರೆ ಬಹಿರಂಗಪಡಿಸದೇ ಇರುವುದರಿಂದ ಸಮುದಾಯಗಳಿಗೆ ಅನ್ಯಾಯ ಮುಂದುವರೆಯುವಂತಾಗಿದೆ. ನಿಗಮ ಮಂಡಳಿಗಳು ಸಮರ್ಪಕ ಅನುದಾನ ಇಲ್ಲದೆ ಸಮುದಾಯಗಳ ಅಭಿವೃದ್ಧಿ ನಿರೀಕ್ಷಿಸಲು ಆಗುವುದಿಲ್ಲ. ಬಜೆಟ್ನಲ್ಲಿ ಹೆಚ್ಚು ಅನುದಾನ ನೀಡಬೇಕೆಂದರು. ಒಂದು ಕಮಿಷನ್ ನೇಮಕ ಮಾಡಿ ನಮ್ಮೆಲ್ಲ ಟ್ಯಾಕ್ಸ್ ಅಮೌಂಟ್ ಮುಖಾಂತರ ಅದನ್ನೆಲ್ಲ ವೆಚ್ಚ ಮಾಡಿದ ನಂತರ ಅದೆಲ್ಲ ಒಂದು ರೂಪ ಇದೆ. ಅದನ್ನು ಬಿಡುಗಡೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಿಡುಗಡೆ ಮಾಡಿದ್ರೆ ಅದನ್ನು ಫೈನಲ್ ಕೂಡ ಆಗಲ್ಲ. ಅದ್ರ ಬಗ್ಗೆ ಮತ್ತೆ ಕ್ಯಾಬಿನೆಟಲ್ಲಿ ಮತ್ತು ಆಮೇಲೆ ಲೆಜಿಸ್ಲೇಟಿವ್ರಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಎಸ್ ಅನ್ನೋದ್ರೆ ಮುಂದಿನ ಸರ್ ಬಿಡುಗಡೆ ಮಾಡೋಕ್ಕೆ ತೊಂದರೆ ಇರೋ ಕಾಲಕ್ಕೆ ಇಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಅದನ್ನು ಕಮಿಷನ್ ಮುಖಾಂತರ ರಿಪೋರ್ಟನ್ನು ಹೊರಗಡೆ ಬಿಟ್ಟರೆ ಜನಸಂಖ್ಯೆ ಗೊತ್ತಾಗ್ತದೆ, ಯಾವ ಸಮುದಾಯ ಎಷ್ಟು ಜನಸಂಖ್ಯೆ ಐತೆ ಅಂತ ಕೂಡ ಗೊತ್ತಾಗ. ಆದ್ರೆ ಅನುಗುಣವಾಗಿರೋ ಅಟ್ಲೀಸ್ಟ್ ಅವ್ರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡೋಕೆ ಅನುಕೂಲ ಆಗಬೇಕು. ಯಾಕಂದರೆ ಸಣ್ಣ ಆ್ಯಕ್ಚುಲಿ OBC ಮುಖಾಂತರ ಅಂದರೆ ಈಗ ಈ ಜನಗಳ ಮುಖಾಂತರ ಸರ್ಕಾರ ಬಂದಂದ್ರೆ ಅಟ್ಲೀಸ್ಟ್ ಅವ್ರ ಹಣವನ್ನು ಇಮಿಡಿಯೇಟ್ ಬಿಡುಗಡೆ ಮಾಡಬೇಕೆಂಬ ಆಶೆಯನ್ನು ನಾವೆಲ್ಲ ಹೊಂದಿದ್ದೀವಿ. ನಾವು ಇನ್ನೂ ಬಿಡುಗಡೆ ಆಗಲಿಲ್ಲ ಅಂದರೆ ಅದು ಸರಿಸಮಾನತೆಯನ್ನು ಕಂಡುಕೊಡ್ಲಿಕ್ಕೆ ಭಾಳಷ್ಟು ಏನೋ ಸಮಸ್ಯೆ ಇರಬೇಕಂತ ಕೂಡ ಅನಿಸಿದೆ. ಬಟ್ ಆದರೆ ಸಿದ್ದರಾಮಯ್ಯನವರಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವೆಲ್ಲ ಭಾಳಷ್ಟು ಭರವಸೆ ಇಟ್ಕೊಂಡಿದ್ದೀವಿ. ಇವತ್ತಲ್ಲಿ 4 ಗಂಟೆಗೆ ಮೀಟಿಂಗಲ್ಲಿ ಬೆಂಗಳೂರಲ್ಲಿ ಎಲ್ಲ ಹಿಂದುಳಿದ ಎಲ್ಲ ಕನ್ಸರ್ನ್ ಸೆಕ್ರೆಟರಿಗಳಿಗೆ ಮತ್ತು ಮಿನಿಸ್ಟ್ರುಗಳೆಲ್ಲ ಕರೆಸಿ ಅವರು 4 ಗಂಟೆಗೆ ಮಾತಾಡ್ತಿದ್ದಾರೆ. ಸೊ ಅಲ್ಲಿಯೇ ನಮ್ಮ ರಿಪ್ರೆಸೆಂಟೇಟಿವ್ ಎಲ್ಲ ಹೋಗ್ಯಾರ. ಇದೆಲ್ಲ ಈ ವ್ಯವಸ್ಥೆ ಈ ಅಂಶಗಳನ್ನು ಅವ್ರ ಮುಂದೆ ಮನವರಿಕೆ ಮಾಡಿಕೊಡುವ ಒಂದು ಸಂದರ್ಭ ಇದೆ. ಸೊ ನಾವೆಲ್ಲ ಆಶಾಭಾವನೆಯನ್ನು ಹೊಂದಿದ್ದೇವೆ. ಏನಾದರೂ ಮಾಡಿ ಅಟ್ಲೀಸ್ಟ್ ಅಭಿವೃದ್ಧಿ ಮಾಡಿದ್ರೆ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು. ಮತ್ತು ಕಾಂತರಾಜ್ ವರದಿಯಿಂದ ಅದನ್ನು ಬಿಡುಗಡೆ ಮಾಡಿದರೆ ಜನಸಂಖ್ಯೆ ಎಷ್ಟು ಅನ್ನೋದು ಅಟ್ಲೀಸ್ಟ್ ಆಯಾ ಸಮುದಾಯಗಳಿಗೆ ಗೊತ್ತಾಗ್ತದೆ. ಅದ್ರ ಮೇಲೆ ಅಟ್ಲೀಸ್ಟ್ ನಾವು ಏನಾದರೂ ಒಂದು ಆಶೆ ಹೊಂದಿದ್ದೇವೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ಹನುಮಂತಪ್ಪ ಯಾದವ್, ಖಾಜನಗೌಡ, ಬಿ ಬಸವರಾಜ್, ಸುರೇಖಾ, ವಿಜಯ್ ಭಾಸ್ಕರ್ ಇಟಗಿ, ಪಾಗುಂಟಪ್ಪ,
ಆಂಜನೇಯ ಯಾದವ್ ಇದ್ದರು. ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಸಮುದಾಯ, ಹಿಂದುಳಿದ ವರ್ಗಗಳ ಅಲೆಮಾರಿ ಸಮುದಾಯಗಳಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಜಮೀನು ಕಾಯ್ದಿರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಅಧ್ಯಕ್ಷ ರಂಗಮುನಿದಾಸ್ ಆಗ್ರಹಿಸಿದರು. ಅವರಿಂದು ನಗರದ ವಿವಿಧ ಬಡಾವಣೆಗಳಲ್ಲಿ ಅಲೆಮಾರಿ ಸಮುದಾಯಗಳ ಜನರು ಟೆಂಟ್ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಶಾಶ್ವತ ನೆಲೆ ಇಲ್ಲದೆ ಬದುಕುತ್ತಿರುವ ಸಮುದಾಯ ಜನರಿಗೆ ಸೂರು ಒದಗಿಸಲು ಪಾಲಿಕೆ ಮುಂದಾಗಬೇಕು. ಅಲ್ಲದೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸಿಸಿ ರಸ್ತೆ, ನಿವೇಶನ ಹಕ್ಕುಪತ್ರ ನೀಡಬೇಕು. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಅಪಘಾತ ಪರಿಹಾರ ಮತ್ತು ಸಹಜ ಮರಣ ಪರಿಹಾರ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ವಾಸಿಸುವ ಅಲೆಮಾರಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭಿಸಬೇಕು. ಬಜೆಟ್ನಲ್ಲಿ ಅಲೆಮಾರಿಗಳ ಅಭಿವೃದ್ಧಿ ಹೆಚ್ಚು ಅನುದಾನ ಕಾಯ್ದಿರಿಸಬೇಕೆಂದು ಆಗ್ರಹಿಸಿದರು. ಅಲ್ಪಸಂಖ್ಯೆ SC ST OBC ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿಗಳು, ಈ ಅಲೆಮಾರಿಗಳಿಗೆ ಕೆಲವೊಂದು ಸಮಸ್ಯೆಗಳು, ಮೂಲಭೂತವಾಗಿರುವ ಸಮಸ್ಯೆಗಳನ್ನು ನಾವು ಡಿಮ್ಯಾಂಡ್ ಆಗಿ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳು ಮನವಿ ಕೊಡಲಿಕ್ಕೆ ಹೋಗ್ತಾ ಇದ್ವಿ. ಕಾರಣ ಈ 4 ವಿಭಾಗದಿಂದ ಬರ್ತಕ್ಕಂಥ 4 ವಿಭಾಗಗಳ ಅಲೆಮಾರಿಗಳು ಧ್ವನಿಲರ ಸಮುದಾಯಗಳಾಗಿದ್ದು, ದಬ್ಬಲಿ ಸಮುದಾಯಗಳಾಗಿದ್ದು, ಇವರಿಗೆ ನಾವು ಏನೋ ಒಂದು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು ಕೂಡ ಅವರು ನಮ್ಮ ಮನವಿ ಪತ್ರಕ್ಕೆ ವ್ಯಾಲ್ಯೂವೇ ಕೊಡಲ್ಲ. ಮನವಿ ಪತ್ರ ತಗೋತಾರೆ, ಆಯಿತು ನಾಳೆ ನಾಡಿದ್ದು ಹಿಂಗೆ ತಿಂಗಳಾನುಗಟ್ಟಲೆ ತಿರುಗಿಸ್ತಾರೆ. ಮತ್ತು ಹಂಗಾಗಿ ನಾವು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಮೀಟ್ ಆಗಲಿಕ್ಕೆ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಏನಿದೆ ಅಂದರೆ ನಿವೇಶನ ರಹಿತ ಮತ್ತು ನಿರ್ಗತಿಕ SC ST OBC ಮತ್ತು ಅಲ್ಪಸಂಖ್ಯಾತರಲ್ಲಿ ಬರ್ತಕ್ಕಂಥ ಅಲೆಮಾರಿ ಸಮುದಾಯ, ನಿವೇಶನ ರಹಿತ ಅಲೆಮಾರಿಗಳಿಗೆ ರಾಯಚೂರು ಮಹಾನಗರ ಪಾಲಿಕೆ ಆಗಿದ್ದಲ್ಲ, ಈ ವ್ಯಾಪ್ತಿಯಲ್ಲಿ ಒಂದು 10 ಎಕರೆ ಜಮೀನನ್ನು ಕಾಯ್ದಿರಿಸಿ ಯಾರು ನಿರ್ಗತರಿದ್ದಾರೆ ಅವರಿಗೆ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರತಿ ವರ್ಷ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕ್ರೈಸ್ಟಿಂದ ನಡೀತಾ ಇದೆ. ಮೊರಾರ್ಜಿ ಶಾಲೆ ಪ್ರತಿ ವರ್ಷ ಕೂಡ ಅಗತ್ಯಕ್ಕಿಂತ ಹೆಚ್ಚು ಅರ್ಜಿಗಳು ಬರ್ತಿರೋದ್ರಿಂದ ಈ ಒಂದು ರಾಯಚೂರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ, ಅದು ರಾಯಚೂರಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ ಇಲ್ಲಿ ಒಂದು ಅಲೆಮಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಮಂಜೂರು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತರ್ತಾ ಇದ್ವಿ. ಯಾಕಂದ್ರೆ ಬಹಳ ಜನ ಕೂಡ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ SC ST OBC ಅಲೆಮಾರಿಗಳಿಗೆ. ಬಹಳ ಜನ ಹುಡುಗರು ಉಳಿತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಒಂದು ಮೊರಾರ್ಜಿ ಶಾಲೆಯನ್ನ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಈರಣ್ಣ ಯಾದವ್, ಪಿ ಹರೀಶ್, ರಂಗನಾಥ್, ಈರಣ್ಣ ಮೇದಾರ್, ಈರಣ್ಣ ವೆಂಕಟೇಶ್ ಸ್ವಾಮಿ ಇದ್ದರು. ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ತಿಳುವಳಿಕೆ ಅಗತ್ಯವಾಗಿದ್ದು, ನಿಮ್ಮ ಹಕ್ಕುಗಳು ಹಾಗೂ ನಿಮ್ಮ ಅಧಿಕಾರ ಹಾಗೂ ಕಾನೂನುಗಳನ್ನು ಅರಿತುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಟಿಪ್ಪು ಸುಲ್ತಾನ್ ರಸ್ತೆಯ ಇಸ್ಲಾಮಿಕ್ ಸೆಂಟರ್ನಲ್ಲಿ ಅಂತರ್ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಾಹನ ಚಾಲನೆ ಮಾಡಲು ಲೈಸೆನ್ಸ್ ಅತ್ಯಂತ ಮುಖ್ಯವಾಗಿರುತ್ತದೆ. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡುವುದು ಅಪರಾಧವಾಗಿರುತ್ತದೆ. ಜೊತೆಗೆ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತವೆ. ಪ್ರಸ್ತುತ ದಿನಗಳಲ್ಲಿ ಚಂಚಲತೆ ಪ್ರತಿಯೊಬ್ಬರಲ್ಲಿಯೂ ಹೆಚ್ಚಿದೆ. ಈ ಎಲ್ಲ ಚಂಚಲತೆಯನ್ನು ಎದುರಿಸಿ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಕಾನೂನು ಎಲ್ಲರಿಗೂ ಸಮಾನವಾಗಿರುತ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜನರಿಗೆ ಕಾನೂನಿನ ಅರಿವಿನ ಜೊತೆಗೆ ಅವರಿಗೆ ಕಾನೂನಿನ ನೆರವನ್ನು ನೀಡಲಾಗುತ್ತದೆ. ಬಡತನ ರೇಖೆಗಿಂತ ಕಡಿಮೆ ಇರುವವರು ನ್ಯಾಯಾಲಯದಲ್ಲಿ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ಹೆಚ್ಚಿನ ಹಣ ನೀಡಲು ಆಗುವುದಿಲ್ಲ. ಅಂತವರಿಗೆ ಉಚಿತವಾಗಿ ವಕೀಲರನ್ನು ನೇಮಿಸಿ ಅವರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. One second, sir.
ಚುನಾವಣೆಯಿಂದ ದೂರ ಇರಬೇಕು. ಇನ್ನು ಎರಡನೇದಾಗಿ ಮೊಬೈಲ್ ಬಳಕೆ. ಮೊನ್ನೆ ನಾನು ಬೆಂಗಳೂರಿನಲ್ಲಿದ್ದಾಗ ನಿಮ್ಯಾನ್ಸಿಗೆ ಹೋಗಿದ್ದೆ. ನಿಮ್ಯಾನ್ಸ್ ಅಂದ್ರೆ ಇದು ಒಂದು ಮೆಂಟಲ್ ಹಾಸ್ಪಿಟಲ್. ಅಲ್ಲೇ ಸಾಕಷ್ಟು ಜನ ಮೆಂಟಲಿ ಇಲ್ಲ ವ್ಯಕ್ತಿಗಳನ್ನ ಒಂದು ನೋಡ್ಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಒಬ್ಬ ಹುಡುಗ, ಅವನ ವಯಸ್ಸು ಸರಿಸುಮಾರು 12ರಿಂದ 15 ಇರ್ಬೋದು, 12 to 15. ಅವ ಇಲ್ಲಿ ನಿಮ್ಯಾನ್ಸ್ ಒಳಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಕೇಳಿದ್ವಿ ನಾವು, ಯಾಕೆ ಅಡ್ಮಿಟ್ ಮಾಡಿದ್ರಿ ಅಂತ. ಅವ್ರು ಡಾಕ್ಟರ್ ಅಂದ್ರು, ಆ ಹುಡುಗ ಮೊಬೈಲ್ ನೋಡಿ ಈ ಮೆಂಟಲಿ ಇಲ್ಲ ಅಂತ ಅಂದ್ಬಿಟ್ಟು. ಇದೇ ವೇಳೆ ರಿಮ್ಸ್ ಮಕ್ಕಳ ತಜ್ಞೆ ಡಾಕ್ಟರ್ ನಸೀಮಾ ಬಾನು, ಚರ್ಮ ತಜ್ಞ ಡಾಕ್ಟರ್ ಸುಮನ್ ಬಾಬು, ಶಿಕ್ಷಕಿ ಶಬಾನಮಾ, ಸಲ್ಮಾನ್, ಡಾಕ್ಟರ್ ಪ್ರಶಾಂತ್, ಅಯ್ಯಪ್ಪ ಪಿಕಳಿಹಾಳ ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಉಪ ಮಹಾಪೌರ ಜೆ ಸಾಜಿದ್ ಸಮೀರ್, ಓಪಿಕ್ ವಿಶೇಷಾಧಿಕಾರಿ ಡಾಕ್ಟರ್ ರಮೇಶ್ ಸಾಗರ್, ವೈದ್ಯರಾದ ಶಾಮಣ್ಣ ಮಾಚನೂರು, ಮೊಹಮ್ಮದ್ ರಿಯಾಜುದ್ದೀನ್, ವಕೀಲರ ಸಂಘದ ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಹೈಕೋರ್ಟ್ ನ್ಯಾಯವಾದಿ ಸಿರಾಜ್ ಅಹಮದ್ ಜಾಫ್ರಿ, ಪತ್ರಕರ್ತ ಚನ್ನ ಬಸವಣ್ಣ ಸೇರಿದಂತೆ ಇತರರು ಇದ್ದರು. ಪಾಲಕರು ಮಕ್ಕಳನ್ನು ಶಾಲೆಗೆ ಕಳಿಸಿದರೆ ಮಾತ್ರ ಸಾಲದು, ಮುಂದಿನ ಕೆಲಸ ಶಿಕ್ಷಕರದು ಎನ್ನುವ ಭಾವನೆ ನಿಮ್ಮದಾಗಿದ್ದರೆ ಅದು ದೊಡ್ಡ ತಪ್ಪು. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಜ್ಞಾನಾರ್ಜನೆ ಜೊತೆಗೆ ಸಂಸ್ಕಾರದ ವಾತಾವರಣ ಪಾಲಕರೇ ಕಲ್ಪಿಸಬೇಕಾಗುತ್ತದೆ. ಅದಕ್ಕಾಗಿ ಪಾಲಕರ ಪಾತ್ರ ಹಿರಿಯವಾದದ್ದು ಎಂದು ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆಯ ಉಪ ನಿರ್ದೇಶಕರಾದ ಕೆಡಿ ಬಡಿಗೇರ್ ಹೇಳಿದರು. ದಿನಾಂಕ 17/7/2025 ಸಂಜೆ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಬುದ್ಧಪ್ರಿಯ ಶಾಲೆಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ನಂತರ ಮಾತನಾಡುತ್ತಾ ಶಿಕ್ಷಕರು ಮಕ್ಕಳಿಗೆ ಜ್ಞಾನಾರ್ಜನೆ ಜೊತೆಗೆ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಸಹ ಪ್ರಮುಖವಾದದ್ದು. ಅದಕ್ಕಾಗಿ ಶಿಕ್ಷಕರು ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ಜ್ಞಾನಾರ್ಜನೆ ಮಾಡಬೇಕೆಂದು ಕರೆ ನೀಡಿದರು. ಕುವೆಂಪು ಹೇಳ್ತಾರೆ ಒಂದು ಕಡೆ, ಮರದ ಮೇಲೆ ಕುಳಿತ ಹಕ್ಕಿಗೆ ಮರದ ಕೊಂಬೆ ಮುರಿದು ಹೋಗುತ್ತದೆಂಬ ಭಯ ಇರುವುದೇ ಇಲ್ಲವಂತೆ. ಏಕೆಂದರೆ ಆ ಹಕ್ಕಿಗೆ ನಂಬಿಕೆ ಇರುವುದು ತನ್ನ ರೆಕ್ಕೆಗಳ ಮೇಲೆ ಹೊರತು ಮರದ ಕೊಂಬೆಯ ಮೇಲಲ್ಲ. ಸೊ ಹಾಗಾಗಿ ಮಗುವಿಗೆ ತನ್ನದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯ ಅನ್ನೋದು ಇರ್ತದೆ. ಅದನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ತಾವು ಮಾಡಬೇಕು. ಅದು ಯಾವ ಕ್ಷೇತ್ರವನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು. ಈಗ ನಮಗೆ ಗೊತ್ತಿದೆ, ಕೆಲವರು ಚಿತ್ರಾನ್ನ ಇಷ್ಟಪಡ್ತಾರೆ, ಕೆಲವರು ಉಪ್ಪಿಟ್ಟು ಇಷ್ಟಪಡ್ತಾರೆ, ಕೆಲವರು ಶಿರಾ ಇಷ್ಟಪಡ್ತಾರೆ, ಕೆಲವರು ಬಿಸಿಬೇಳೆ ಬಾತ್ ಇಷ್ಟಪಡ್ತಾರೆ, ಕೆಲವರು ಮಸಾಲೆ ದೋಸೆ ಇಷ್ಟಪಡ್ತಾರೆ. ಮಕ್ಕಳು ಹಾಗೇನೆ ಕೆಲವರು ಸಂಗೀತವನ್ನು ಇಷ್ಟಪಡ್ತಾರೆ, ಕೆಲವರು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಇಷ್ಟಪಡ್ತಾರೆ, ಕೆಲವರು ಸಾಹಿತಿ ಆಗಬೇಕು ಅಂತ ಇಷ್ಟಪಡ್ತಾರೆ, ಕೆಲವರು ನಾನು ನಟನಾಗಬೇಕು ಅಂತ ಇಷ್ಟಪಡ್ತಾರೆ. ಕಲಾಕ್ಷೇತ್ರ ಅವರನ್ನು ಆಕರ್ಷಿಸ್ತದೆ. ಸಚಿನ್ ತೆಂಡೂಲ್ಕರ್ನ ಅವ್ರ ಅಪ್ಪ ನೀನು ಬ್ಯಾಟ್ ಹಿಡಿಬೇಡ ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಬ್ಯಾಟ್ಸ್ಮನ್ ಅನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವಿಜಯ್ ಪ್ರಕಾಶ್ ಅಂತಹ ವ್ಯಕ್ತಿಯನ್ನ ಅವರ ಮನೆಯಲ್ಲಿ ಸಂಗೀತ ಪ್ರೋತ್ಸಾಹಿಸ್ತಾ ಹೋಗಿದ್ರೆ, ರಾಜೇಶ್ ಕೃಷ್ಣನ್ ಅವರಂತಹ ಸಂಗೀತಗಾರರನ್ನ ಅವರ ಮನೆಯಲ್ಲಿ ಪ್ರೋತ್ಸಾಹ ಕೊಟ್ಟು ಹೋಗಿದ್ರೆ ಇವತ್ತು ಒಬ್ಬ ಉತ್ತಮವಾದಂತಹ ಸಂಗೀತಗಾರರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರವನ್ನು ತಾವು ಪ್ರೋತ್ಸಾಹಿಸಬೇಕು. ಆ ಮೂಲಕ ಮಕ್ಕಳ ಒಂದು ಅಭಿವೃದ್ಧಿಗೆ ತಾವು ಸಹಕರಿಸಬೇಕು ಅಂತ ಹೇಳ್ತೀನಿ. ಇವತ್ತು ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ರಂಗಸ್ವಾಮಿ ಶೆಟ್ಟಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಮನೆಯಲ್ಲಿ ತಂದೆ ತಾಯಿಗಳು ಮಾಡುವ ಕೆಲಸವನ್ನೇ ಮಕ್ಕಳು ಅನುಕರಣಿಸುತ್ತಾರೆ. ಉದಾಹರಣೆಗೆ ಮನೆಯಲ್ಲಿ ಪೂಜೆ ಮಾಡುವುದು, ಊದು ಬತ್ತಿ ಬೆಳಗುವುದು ಹಾಗೂ ಟಿವಿಯನ್ನು ಹೆಚ್ಚು ನೋಡುವುದು, ಬೀಡಿ ಸಿಗರೇಟ್ಗಳು ಚಟಗಳನ್ನು ಮಾಡುವುದು, ಮೊಬೈಲ್ ನೋಡುವುದು ಇವೆಲ್ಲವೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ. ಅದಕ್ಕಾಗಿ ಮನೆಯ ಸಂಸ್ಕೃತಿ ಚೆನ್ನಾಗಿದ್ದರೆ ಮಕ್ಕಳ ಸಂಸ್ಕೃತಿ ಸಹ ಅದರಂತೆ ಬೆಳೆಯುತ್ತದೆ. ಅದಕ್ಕಾಗಿ ಮೊಬೈಲಿನ ಗೀಳುಗಳನ್ನು ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುವುದು ಪಾಲಕರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸಂಸ್ಕಾರವನ್ನು ಸಹಿತ ನೀವು ಕೊಡಬೇಕು ಅಂತ
ನನ್ನನ್ನು ಸನ್ಮಾನ ಮಾಡಲಿಕ್ಕಾಗಿ ಆಡಳಿತ ಮಂಡಳಿಯ ಎಲ್ಲ ಗೌರವಗಳನ್ನು ಸದಸ್ಯರಿಗೆ ಮತ್ತು ಶಾಲೆಯ ಗುರುಗಳಿಗೆ ಮೃದು ಮಕ್ಕಳಿಗೆ ನಿರ್ದಿಷ್ಟಪಟ್ಟ ಎಲ್ಲರಿಗೂ ವಿಶೇಷವಾಗಿ ನಮ್ಮ ರೈತರಿಗೆ ಗೃಹರಾಷ್ಟ್ರಕಾಗಿರ್ತಕ್ಕಂಥ ಸ್ನೇಹಿತರಿಗೆ ನಾನು ವೈಯಕ್ತಿಕವಾಗಿ ಯೋಜನೆ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಾನು ಆರಿಸಿ ನಂತರ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಅನಿಲ್ ಕುಮಾರ್ ಗಾರಲದಿನ್ನಿ ಇವರು ಮಾತನಾಡುತ್ತಾ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಅನಾರೋಗ್ಯ ಜಾಸ್ತಿ ಆಗುತ್ತಿರುವ ಕಾರಣ ನಾವು ಕೊಡುತ್ತಿರುವ ಜಂಕ್ ಫುಡ್ಗಳು ಹಾಗೂ ಚಾಕೊಲೇಟ್ಗಳು ಇದರಿಂದ ಮಕ್ಕಳಿಗೆ ನಾನಾ ಕಾಯಿಲೆಗಳಿಗೆ ಗುರಿಯಾಗುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಮಕ್ಕಳ ಅನಾರೋಗ್ಯ ಹೆಚ್ಚಿದ್ದು ಪಾಲಕರು ಮಕ್ಕಳಿಗೆ ಸಾತ್ವಿಕತೆಯ ಉತ್ತಮ ಆಹಾರವನ್ನು ನೀಡುವಲ್ಲಿ ಗಮನ ಹರಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಉಪನಿರ್ದೇಶಕರು ಬಡಿಗೇರ್ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಿದರು. ಆರಂಭದಲ್ಲಿ ಬುದ್ಧಪ್ರಿಯ ಶಾಲೆಯ ಮುಖ್ಯ ಗುರುಗಳಾದ ಸೋಮಶೇಖರ್ ಶಾಲೆಯ ವಾರ್ಷಿಕ ವರದಿಯನ್ನು ಓದಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು. ನಂತರ ನಿವೃತ್ತ ಶಿಕ್ಷಕಿ ಶಕುಂತಲಾ ಬೋರೆಡ್ಡಿ ಹಾಗೂ ಸುಂದರಸಂ ಲೈನ್ ಇನ್ಸ್ಪೆಕ್ಟರ್ APSP DCL ಇವರಿಗೂ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಅಧ್ಯಕ್ಷರಾದ ಅಂಜನಾ ದೇವಿ ಸುದರ್ಶನ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ನಮ್ಮ ಶಾಲೆಯ 7ನೇ ವರ್ಷದ ಯಶಸ್ವಿಯ ಹಿಂದೆ ಎಲ್ಲ ಪಾಲಕರ ಪಾತ್ರವಿದೆ. ಅವರ ಸಹಕಾರದಿಂದ ಮಾತ್ರ ನಾವು ಇಂತಹ ಕಾರ್ಯಕ್ರಮಗಳನ್ನು ಶಾಲೆಯ ಅಭಿವೃದ್ಧಿಗಳನ್ನು ಮಾಡಲು ಸಾಧ್ಯ. ಅದಕ್ಕಾಗಿ ನಾನು ಪಾಲಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಗವಾಯಿ, ಟ್ರಸ್ಟಿಗಳಾದ ಶ್ರೀ ಭಾಸ್ಕರ್ ಭೀಮನಗೌಡ ಇಟಗಿ ಉಪಸ್ಥಿತರಿದ್ದರು. ಶಾಂತಮೂರ್ತಿ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕಿ ಶಿಲ್ಪಾ ಅವರ ವಂದನಾರ್ಪಣೆಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿ ಪಾಲಕರ ಮತ್ತು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಕುಡಿಯುವ ನೀರಿನ ಕೊರತೆಯಾಗದಂತೆ ರಾಂಪೂರು, ದೇವಸುಗೂರು, ಜಾಕೆವೆಲ್ ಬಳಿ ಕೆರೆ ನಿರ್ಮಾಣಕ್ಕೆ ಚಿಂತನೆ. NS ಬಸವರಾಜ್. ರಾಂಪೂರು ಕೆರೆಗೆ ಸಚಿವ NS ಬಸವರಾಜ್, ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಜೆಸ್ಕಾಂ ಅಧಿಕಾರಿಗಳ ತರಾಟೆ. ಸಮರ್ಪಕ ನೀರು ಪೂರೈಕೆಗೆ ಸೂಚನೆ. ನಗರದ ಕುಡಿಯುವ ನೀರಿನ ಪೂರೈಕೆ ತಾಂತ್ರಿಕ ಸಮಸ್ಯೆ ನಿವಾರಣೆಗೆ ಕ್ರಮ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕಾಂತರಾಜ್ ವರದಿ ಬಹಿರಂಗಪಡಿಸಿ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಅನುದಾನ ನೀಡಲಿ. ಕೆ ಶಾಂತಪ್ಪ ಆಗ್ರಹ. ಅಲೆಮಾರಿ ಸಮುದಾಯಗಳಿಗೆ ನಗರದಲ್ಲಿ 10 ಎಕರೆ ಭೂಮಿ ಕಾಯ್ದಿರಿಸಲು ರಂಗಮುನಿದಾಸ್ ಆಗ್ರಹ. ಮಾನವ ಹಕ್ಕುಗಳ ದಿನಾಚರಣೆ. ಕಾನೂನಿನ ತಿಳುವಳಿಕೆಯಿಂದ ಮಾತ್ರ ಹಕ್ಕು ಪಡೆಯಲು ಸಾಧ್ಯ. ನ್ಯಾಯಾಧೀಶ ಸಾತ್ವಿಕ್. ಬುದ್ಧ ಪ್ರಿಯ ಶಾಲೆಯ 7ನೇ ವಾರ್ಷಿಕೋತ್ಸವ ಸಮಾರಂಭ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.